ಇವಾಗ ನಾನು ರೆಡಿ ಆಗಿದ್ದೀನಿ ಎಲ್ಗಪ್ಪ ಅಂದರೆ ಆಹಾರ ಮೇಳಗೆ ಫಸ್ಟ್ ಟೈಮ್ ಮುಳ್ಬಾಗ್ಲಲ್ಲಿ ಆಹಾರ ಮೇಳ ಇಕ್ಕಿರೋದಂತ ಫುಲ್ ಇನ್ಸ್ಟಾಗ್ರಾಮಲ್ಲಿ ಅದೇ ಬರ್ತಾಯಿತ್ತು. ಸರಿ ನಾನು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ, ಇದು 3ನೇ ದಿನ ಇದೆ, ಲಾಸ್ಟ್ ದಿನ. ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ, ಹೆಂಗಿದೆ ಏನು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಸಂಜೆ ಒಂದು 5 ಗಂಟೆಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾ ಇದೀವಿ. ಆಚೆ ಹೋಗೋ ಟೈಮಲ್ಲಿ ಲೈಟಾಗಿ ಮಳೆ ಬೀಳ್ತದೆ. ಸರಿ ಸ್ವಲ್ಪ ನಿಂತ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಮ್ಮ ಮೋಕ್ಷಿತ ನೋಡಿ ಕೋಪ ಬರ್ತಾಯಿದೆ, ಕಚ್ಚಾಗಿ ಬರ್ತಾಳೆ ಅಂತ. ಸರಿ ನಿಂತ ಮೇಲೆ ಸ್ವಲ್ಪ ಬಂದಿದ್ದೀವಿ. ಸ್ವಲ್ಪ ಮಳೆ ಎಲ್ಲ ಬಿದ್ದಿದ್ದು ಸ್ವಲ್ಪ ಕ್ಲಮ್ಸಿ ಆಗೋಗಿತ್ತು ಅಲ್ಲಿ ಫುಲ್ಲು. ನೋಡ್ತಾ ಇದ್ದೀನಿ ಎಲ್ಲ ಸ್ಟಾರ್ಟಿಂಗಿಂದ ಹೆಂಗಿದೆ ಏನೇನು ಅಂತೇಳ್ಬಿಟ್ಟು ಎಲ್ಲ ಫುಡ್ ವೆರೈಟೀಸ್ ಎಲ್ಲ ಇಕ್ಕಿದ್ರು. ಎಲ್ಲ ಒಂದೊಂದು ಥರ ವೆರೈಟೀಸು, ಒಂದೊಂದು ಶಾಪ್ ಇತ್ತು. ಸರಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬಂದಾಗ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಒಳಗಡೆ ಬಂದ್ವಿ. ಎಲ್ಲ ಥರ ವೆರೈಟಿ ಇತ್ತು, ಜ್ಯುವೆಲ್ರೀಸು, ಬಟ್ಟೆಗಳು ಎಲ್ಲ ಥರ ಕೂಡ ಇತ್ತು. ತುಂಬ ಜನ ತೊಗೊತಾ ಇದ್ರು. ನಾನು ಶಾಪಿಂಗ್ ಮಾಡೋಣ ಅಂತ ಹೋಗಿಲ್ಲ, ಫುಲ್ ವಿಂಡೋ ಶಾಪಿಂಗ್ ಅಂತಲೇ ಹೋಗಿದ್ದೆ. ಯಾಕಂದ್ರೆ ನನ್ನ ಹತ್ರ ಎಲ್ಲ ಇತ್ತು, ತೊಗೊಬೇಕಂತ ನನಗೇನು ಅನಿಸ್ಲಿಲ್ಲ, ಎಲ್ಲ ಜಾಸ್ತಿನೇ ಇತ್ತು ನನ್ನ ಹತ್ರ. ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಅಂತ ಎಲ್ಲ ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು, ಫಸ್ಟ್ ಟೈಮ್ ಆದರೆ ನೋಡೋಕ್ಕೆ. ಹಂಗೆ ಅಲ್ಲಿ ಗುಲ್ಕನ್ನೆಲ್ಲ ಇಕ್ಕಿದ್ರು, ನಾನೇನು ತೊಗೊಂಡಿಲ್ಲ, ನೋಡ್ಕೊಂಬಂದೆ ಅಷ್ಟೇ. ಸರಿ ಅಂತ ಬರ್ತಾಯಿದ್ವಿ. ತುಂಬ ಯೋಚನೆ ಮಾಡಿದೆ ಏನು ತೊಗೊಳ್ಳೋಣ ಅಂತ. ಲಾಸ್ಟಿಗೆ ಬಜ್ಜಿ ಫೈನಲ್ ಮಾಡಿದ್ವಿ. ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ರೆ ತಣ್ಣಗಿತ್ತು. ನಂಗೆ ಸಮಾಧಾನ ಅನಿಸಿಲ್ಲ. ಅದು ಕೂಡ 50 ರೂಪೀಸ್ ಆ ಪ್ಲೇಟು. ಇದ್ರ ಬದಲು ಮಸಾಲೆ ಪುರಿನೇ ಬಿಸಿ ಬಿಸಿಗೆ ಚೆನ್ನಾಗಿರ್ತೈತೆ ಅಂತ ಅನ್ನಿಸ್ತು. ಎಲ್ಲ ಮುಗಿಸ್ಕೊಂಡು 1 ಅವರ್ ಆಗೋಗುತ್ತೆ ಅಂದ್ಕೊಂಡೆ, ಆದರೆ ಒಂದು 20-30 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಯಿತು. ಅಷ್ಟೇ ವಿಡಿಯೋ. ನೆಕ್ಸ್ಟ್ ಸಿಗೋಣ, ಬಾಯ್.